ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರು ದೊಡ್ಡವನಾಗಿದ್ದಾನೆ. ಆ ದೊಡ್ಡ ಕಾರ್ಯಗಳಲ್ಲಿ ನನ್ನನ್ನು ನಿಮ್ಮನ್ನು ನಡೆಸುವವನಾಗಿದ್ದಾನೆ. ಪ್ರಿಯ ದೇವ ಜನರೇ, ತಿರುಗೊಂದಾವರ್ತಿ ಈ ವಿಶ್ರಾಂತಿಕರವಾದ ಈ ದಿನವನ್ನು ದೇವರಾದ ಕರ್ತನು ನನಗೂ ನಿಮಗೂ ದಯಪಾಲಿಸಿಕೊಟ್ಟು ಈ ದಿನದಲ್ಲಿ ದೇವರ ಹಸ್ತ ನನ್ನನ್ನು ನಿಮ್ಮನ್ನು ಯಾವ ರೀತಿಯಾಗಿ ನಡೆಸಲಿಕ್ಕೆ ಇದೆ ಎಂಬುದಾಗಿ ದೇವರು ತನ್ನ ವಾಕ್ಯದ ಮೂಲಕ ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡ್ತಾ ಆತನು ನನಗೋಸ್ಕರ ನಿನಗೋಸ್ಕರ ಇಟ್ಟಿರುವಂತ ಎಲ್ಲ ವಾಗ್ದಾನದ ಆಶೀರ್ವಾದಗಳು ಅದು ಎಷ್ಟು ಇದ್ರೂ ಕೂಡ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಪರಿಶುದ್ಧ ಆತ್ಮನ ಸಹಾಯದೊಂದಿಗೆ ನನಗೆ ನಿನಗೆ ಇಡಲ್ಪಟ್ಟಿದೆ. ಪ್ರಿಯ ದೇವ ಜನರೇ, ನನ್ನ ನಿಮ್ಮ ಜೊತೆಯಲ್ಲಿ ನಾನು ನೀವು ಬೇಡಿಕೊಳ್ಳುವಾಗ ಪರಿಶುದ್ಧಾತ್ಮನು ನನಗೆ ನಿಮಗೆ ಸಹಾಯಕನಾಗಿರ್ತಾನೆ. ಎಲ್ಲಿ ಹೋದ್ರೂ ಕೂಡ ನಾವು ಜಯವನ್ನು ಹೊಂದಿಕೊಂಡು ಬರುವಂತೆ ದೇವರಾದ ಕರ್ತನು ನಮ್ಮ ಜೀವಿತದಲ್ಲಿ ನಮ್ಮ ಪಕ್ಷದಲ್ಲಿ ಇದ್ದುಕೊಂಡು ನಮಗೆ ಸಹಾಯಕನಾಗಿ ನಮ್ಮ ಜೀವಿತದಲ್ಲಿ ಗುರಾಣಿಯಾಗಿದ್ದುಕೊಂಡು ಅನೇಕ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಆತನು ನಡೆಸುವನಾಗಿದ್ದಾನೆ. ಪ್ರಿಯ ದೇವ ಜನರೇ, ಈ ವಾಕ್ಯ ನಿಜವಾಗಿ ನಮ್ಮ ಜೀವಿತವನ್ನೇ ಮಾರ್ಪಡಿಸುವಂಥದ್ದಾಗಿದೆ. ನಮ್ಮ ಒಂದೊಂದು ತಪ್ಪುಗಳನ್ನು ದೇವರ ವಾಕ್ಯ ನಮ್ಮನ್ನು ತೋರಿಸಿಕೊಡ್ತದೆ. ನಮ್ಮನ್ನು ತಿದ್ದಿ ಎಚ್ಚರಿಸಿ ಸರಿಯಾದ ಮಾರ್ಗದಲ್ಲಿ ಅದು ನಡೆಸುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನನು ಮೋಸಗಾರನಾಗಿದ್ದಾನೆ. ಈ ಲೋಕದ ನಾಶವಾಗಿ ಹೋಗುವಂತ ಎಲ್ಲ ಸಂಗತಿಗಳಿಗೆ ತನ್ನ ಜನರನ್ನು ಅದರಲ್ಲಿ ನಡೆಸುತ್ತಾ ಇಂದಿನ ದಿನದಲ್ಲಿ ಎಷ್ಟೋ ಜನರು ಆ ಮೋಸಕ್ಕೆ ಒಳಗಾಗಿ ಇವತ್ತು ತಮ್ಮ ಜೀವಿತವನ್ನು ನಾಶ ಮಾಡಿಕೊಳ್ತಿದ್ದಾರೆ. ತಿಳಿಯದ ರೀತಿಯಲ್ಲಿ ನಾಶನದ ಹಾದಿಗೆ ಹೋಗ್ತಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ದೇವರಾದುಕೊಂಡಂತ ಜನಾಂಗವೇ, ನನ್ನನ್ನು ನಿಮ್ಮನ್ನು ದೇವರಾದ ಕರ್ತನು ಆರಿಸಿಕೊಂಡದ್ದು ನಿಜವಾಗಿಯೂ ಲೋಕಕ್ಕೆ ನಾನು ನೀವು ಬೆಳಕಾಗಿರ್ಬೇಕೆಂಬುದಾಗಿ, ನನ್ನಲ್ಲಿ ನಿಮ್ಮಲ್ಲಿ ಇರುವಂತ ಬೆಳಕನ್ನು ಲೋಕ ನೋಡ್ಬೇಕೆಂಬುದಾಗಿ ದೇವರಾದ ಕರ್ತನು ಬಯಸುವನಾಗಿದ್ದಾನೆ. ಇವತ್ತು ಕರ್ತನಿಗಾಗಿ ಪ್ರವಾದಿಯಾದ ಯೆರೆಮೀಯನನ್ನು ದೇವರಾದ ಕರ್ತನಿ, ನಾನು ನಿನ್ನ ತಲೆಯನ್ನು ಗಟ್ಟಿ ಮಾಡಿದ್ದೇನೆ, ಹೋಗು. ಇವತ್ತು ನಿನ್ನ ತಲೆಯನ್ನು ಸುವಾರ್ತೆ ಎಂಬ ವಾಕ್ಯದ ಮೂಲಕವಾಗಿ ಗಟ್ಟಿ ಮಾಡಿದ್ದಾನೆ. ನೀವು ಕರ್ತನಿಗಾಗಿ ನಾವು ನಿಲ್ಲುವಾಗ ಪ್ರಿಯ ದೇವ ಜನರೇ, ಬಂಡೆಯಂತೆ ಇರುವಂತ ಕಠಿಣವಾದ ಹೃದಯವನ್ನು ಕೂಡ ಈ ವಾಕ್ಯ ಪುಡಿ ಪುಡಿ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂದಿನ ದಿನದಲ್ಲಿ ಪ್ರಿಯರೇ, ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಒಂದು, ದೇವರ ವಾಕ್ಯವನ್ನು ತಾತ್ಸಾರ ಮಾಡಬೇಡಿ, ಅಲಕ್ಷ್ಯತನ ಮಾಡಬೇಡಿ. ಇದು ಕೃಪೆ ಎಂಬ ಕಾಲ. ಈ ಕೃಪೆ ಎಂಬ ಕಾಲ ಇರುವಾಗಲೇ ದೇವರಾದ ಕರ್ತನನ್ನು ನೀವು ಆಶ್ರಯಿಸಿಕೊಳ್ಳಿ. ದೇವರ ವಾಕ್ಯವನ್ನು ಪ್ರೀತಿ ಮಾಡಿ ದೇವರ ಸನ್ನಿಧಾನಕ್ಕೆ ನೀವು ಬನ್ನಿ. ಪರಿಪೂರ್ಣವಾಗಿ ನಿಮ್ಮನ್ನು ನೀವು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ. ನಿಮ್ಮ ಜೀವಿತದಲ್ಲಿ ನೀವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಮಿಗಿಲಾದಂಥ ಕಾರ್ಯಗಳನ್ನು ನಿಮ್ಮೊಟ್ಟಿಗೆ ನಿಮ್ಮ ದೇವರಾದ ಕರ್ತನು ಇದ್ದುಕೊಂಡು ಎಲ್ಲ ಕಾರ್ಯವನ್ನು ನಿಮ್ಮ ಅನುಕೂಲ ತಕ್ಕಾಗೆ ಆತನು ನಡೆಸುವನಾಗಿದ್ದಾನೆ. ಪ್ರಿಯ ದೇವ ಜನರೇ, ದೇವರ ವಾಕ್ಯ ಇರ್ತದೆ, ನಿದ್ದೆ ಮಾಡುವವನೇ ಎಚ್ಚರಗೊಳ್ಳು, ಸತ್ತವರನ್ನು ಬಿಟ್ಟು ಏಳು, ಯೆಹೋವನು ನಿನಗೆ ನಿತ್ಯ ಬೆಳಕಾಗಿದ್ದಾನೆಂಬುದಾಗಿ. ಇವತ್ತು ಲೋಕದ ನಿದ್ದೆ, ಲೋಕದ ಅಮಲು, ಲೋಕದ ಬೇಡವಾದ ಸಂಗತಿಗಳ ಆ ಅಮಲುಗಳಲ್ಲಿ ಇವತ್ತು ಜನರು ಸಿಕ್ಕಿಕೊಂಡಿದ್ದಾರೆ. ಇವತ್ತಿನ ದಿನದಲ್ಲಿ ಅಂತ ಜನರನ್ನು ದೇವರ ಕಡೆಗೆ ನಡೆಸಲಿಕ್ಕೆ ಬೇಕಾಗಿ ಪ್ರಿಯ ದೇವ ಜನರೇ, ಇವತ್ತು ನನ್ನನ್ನು ನಿಮ್ಮನ್ನು ದೇವರಾದ ಕರ್ತನು ಕರೆದಿದ್ದಾನೆ. ಇವತ್ತು ಜೀವವುಳ್ಳ ನಿಜವಾದ ಪರಲೋಕದ ರಹಸ್ಯವುಳ್ಳ ದೇವರ ವಾಕ್ಯವನ್ನು ದೇವರಾತ್ಮನು ತಿಳಿಯಪಡಿಸುವಾಗ ನಿಮ್ಮ ಹೃದಯಗಳಲ್ಲಿ ಅದನ್ನು ಅಂಗೀಕಾರ ಮಾಡಿಕೊಳ್ಳಿ. ಅದು ನಿತ್ಯ ಜೀವವನ್ನು ಕೊಡುವಂಥದ್ದಾಗಿದೆ. ನಿಮ್ಮ ಜೀವಿತವನ್ನು ರೂಪಿಸುವಂಥದ್ದಾಗಿದೆ. ನಿಮ್ಮ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ. ನಿಮ್ಮ ಜೀವಿತವನ್ನು ಸರಿಯಾದ ರೀತಿಯಲ್ಲಿ ಕಟ್ಟಿ ಸರಿಯಾದ ಮಾರ್ಗದಲ್ಲಿ ಆ ವೇಯಲ್ಲಿ ನಡೆಸುವಂಥದ್ದಾಗಿದೆ. ಅದು ನಡೆಸಲ್ಪಡಬೇಕೆಂಬುದಾಗಿ ಹೇಳುವುದಾದರೆ
ನಿಮಗೆ ದೇವರು ಕೊಟ್ಟಿರುವಂಥ ಒಂದು ಲೈಫ್, ಒಂದು ಜೀವಿತವನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ. ನೀವು ನಿಮ್ಮ ಜೀವಿತದಲ್ಲಿ ನೀವು ಇದ್ದ ಹಾಗೆ ಇರಲ್ಲ. ನಿಮ್ಮ ಜೀವಿತವನ್ನೇ ದೇವರಾದ ಕರ್ತನು ತನ್ನ ಮಹಿಮೆಯ ಮೂಲಕವಾಗಿ ಬದಲಾಯಿಸ್ತಾ ನಿಮ್ಮನ್ನು ಕೂಡ ತನ್ನ ಹಸ್ತದಲ್ಲಿರುವಂಥ ಒಂದು ಪಾತ್ರೆಯನ್ನಾಗಿ ನಿಮ್ಮನ್ನು ಉಪಯೋಗಿಸಲು ಆತನು ಶಕ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ನಿಮ್ಮೊಂದಿಗೂ ಮಾತನಾಡಲಿಕ್ಕಿರುವಂಥ ಆತನ ಜೀವವುಳ್ಳ ಆ ವಾಕ್ಯ, ಅಂದರೆ ಆತನ ಮಾತು, ಪರಲೋಕದಿಂದ ಸ್ಥಾಪಿತವಾದಂತಹ ಮಾತು. ವಿಮೋಚನ ಕಾಂಡ 33ನೇ ಸಂಧಿ 14ನೇ ವಚನ. ವಿಮೋಚನ ಕಾಂಡ 33ನೇ ಸಂಧಿ 14ನೇ ವಚನವನ್ನು ನಾವು ಧ್ಯಾನ ಮಾಡುವ. ಅದಕ್ಕೆ ಯೆಹೋವನು ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವಜನರೇ, ಇಲ್ಲಿ ದೇವರ ವಾಕ್ಯ, ಇಲ್ಲಿ ಮೋಶೆ ದೇವರ ಆತ್ಮನೊಂದಿಗೆ ಮಾತನಾಡ್ತಾನೆ. ಇಲ್ಲಿ ಮೇಲಿನ ನಾವು 13ನೇ ವಾಕ್ಯದಲ್ಲಿ ನಾವು ನೋಡುವಾಗ ಇಲ್ಲಿ ಮೋಶೆ ಹೇಳ್ತಾನೆ, ನನಗೆ ನಿನ್ನ ದಯೆ ದೊರಕಿದ್ದಾದರೆ ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು, ಆಗ ನಿನ್ನ ದಯೆ ನನಗೆ ದೊರಕಿತೆಂದು ನನಗೆ ತಿಳಿದಿರು. ಹಲ್ಲೆಲೂಯಾ. ಅಂದರೆ ಇಲ್ಲಿ 20 ಲಕ್ಷಕ್ಕಿಂತಲೂ ಅತ್ಯಧಿಕವಾಗಿರುವಂತ ಇಸ್ರಾಯೇಲ್ ಜನಾಂಗವನ್ನು ದೇವರಾದ ಕರ್ತನು ಮೋಶೆಯ ಹಸ್ತಕ್ಕೆ ಕೊಟ್ಟಿದ್ದಾನೆ. ಇಲ್ಲಿ ಐಗುಪ್ತ ದೇಶದಿಂದ ಕಾನಾನ್ ದೇಶ ನಡೆಸಲಿಕ್ಕೆ ಬೇಕಾಗಿ ಇಲ್ಲಿ ಮೋಶೆಯನ್ನು ನಾಯಕನಾಗಿ ದೇವರಾದ ಕರ್ತನು ಇವತ್ತು ಆರಿಸಿಕೊಂಡಿದ್ದಾನೆ. ಯಾಕಂದ್ರೆ ಇಲ್ಲಿ ಮೋಶೆ ಒಂದೇ ಒಂದು ಪ್ರಾರ್ಥನೆ, ಇಲ್ಲಿ ನಿನ್ನ ದಯೆ ನನಗೆ ದೊರಕಿದ್ದಾದರೆ ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು, ಆಗ ನಿನ್ನ ದಯೆ ನನಗೆ ದೊರಕಿತೆಂದು ತಿಳಿದುಕೊಳ್ತೇನೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ಇವತ್ತು ಲೋಕದಲ್ಲಿರುವಂಥ ಜನರು ಇವತ್ತಿನ ದಿನದಲ್ಲಿ ಬೇಡ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತು ನಮ್ಮ ಸ್ವಂತ ಬುದ್ಧಿ, ನಮ್ಮ ಸ್ವಂತ ಆಲೋಚನೆಯಲ್ಲಿ ಅನೇಕ ರೀತಿಯಲ್ಲಿ ದೇವರ ಮಾರ್ಗವನ್ನು ಬಿಟ್ಟು ದೇವರ ಹೇಳಿಕೊಡುವಂಥ ಆಲೋಚನೆಯನ್ನು ನಾವು ತೆಗೆದುಕೊಳ್ಳದೆ ನಮ್ಮ ಆಲೋಚನೆ ಪ್ರಕಾರ ಎಷ್ಟೋ ಕಡೆಗಳಲ್ಲಿ ನಾವು ದೇವರ ಚಿತ್ತವನ್ನು ತಿಳಿದುಕೊಳ್ಳದೆ ನಮ್ಮ ಬಲ, ನಮ್ಮ ಶಕ್ತಿ, ನಾನು ಎಂಬುದಾಗಿ ಹೇಳಿಕೊಂಡು ಎಷ್ಟು ಕಡೆಗಳಲ್ಲಿ ನಮ್ಮ ಸ್ವಂತ ಬಲದಲ್ಲಿ ಹೋಗಿ ಎಷ್ಟು ಕಡೆಗಳಲ್ಲಿ ಎಡವಿ ಬಿದ್ದಿದ್ದೇವೆ. ಎಷ್ಟು ಕಡೆಗಳಲ್ಲಿ ದೇವರ ಕಾರ್ಯವನ್ನು ನೋಡದೆ ಎಷ್ಟು ಅನೇಕ ವಿಷಯದಲ್ಲಿ ಕಷ್ಟ, ಸಂಕಟ, ವೇದನೆ, ಶೋಧನೆಯಲ್ಲಿ ಬಿದ್ದಂಥ ವೇಳೆಯಲ್ಲಿ ನೋಡಿ, ಇಲ್ಲಿ ದೇವರ ವಾಕ್ಯ ಎಷ್ಟೊಂದು ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ ಎಂಬುದಾಗಿ ಹೇಳುವುದಾದರೆ ಇಲ್ಲಿ ಮೋಶೆ ಹೇಳ್ತಾನೆ, ನಿನ್ನ ದಯೆ ನನಗೆ ದೊರಕಿರುವುದಾದರೆ ನಾನು ನಿನ್ನನ್ನು ಬಲ್ಲವನೇ. ದಯೆ ಅಂದರೆ ದೇವರ ಕರುಣೆ, ದೇವರ ಪ್ರೀತಿ, ದೇವರ ಕೃಪೆ. ಇವತ್ತಿನ ದಿನದಲ್ಲಿ ಪ್ರಿಯ ದೇವಜನರೇ, ನಾನಾಗ್ಲಿ ನೀವಾಗ್ಲಿ ಇವತ್ತು ಲೋಕದಲ್ಲಿ ನಾವು ಒಂದೊಂದು ದಿನ ಒಂದೊಂದು ಕ್ಷಣ ಕಳೆಯುವುದಾದರೆ ಅದು ದೇವರ ಕೃಪೆ ಆಗಿದೆ. ಇವತ್ತು ಮನುಷ್ಯರಾದ ನಾವು ಇದನ್ನು ಎಷ್ಟಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ, ಎಷ್ಟಾಗಿ ದೇವರಿಗೆ ನಾವು ದಿನ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಒಂದೊಂದು ದಿನ ಹೋಗ್ತಿದೆ, ವಾರಗಳು ಹೋಗ್ತಿದೆ, ತಿಂಗಳುಗಳು ಹೋಗ್ತಿದೆ, ವರ್ಷಗಳು ದಾಟಿ ಹೋಗ್ತಿದೆ. ಎಲ್ಲಿ ಮಾನಸಾಂತರ ಇದೆ? ಎಲ್ಲಿ ದೇವರಾದ ಕರ್ತನನ್ನು ನಾವು ಮಹಿಮೆ ಪಡಿಸ್ತಾ ಇದ್ದೀವಿ? ಪ್ರಿಯರೇ, ಇವತ್ತಿನ ದಿನದಲ್ಲಿ ಎಷ್ಟೊಂದು ಸ್ಪಷ್ಟವಾಗಿ ಮೋಶೆ ದೇವರ ಆತ್ಮನೊಂದಿಗೆ ಮಾತನಾಡ್ತಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ಅವಕಾಶದಲ್ಲಿ ನಾವು ಎಷ್ಟು ದೇವರ ಆತ್ಮನೊಂದಿಗೆ ನಾವು ಮಾತನಾಡ್ತಿದ್ದೇವೆ. ಲೋಕದ ಎಲ್ಲ ಸಂಗತಿಗಳಿಗೆ ನಮಗೆ ಸಮಯ ಇದೆ, ಲೋಕದ ಬೇಡವಾದ ಎಲ್ಲ ಕಾರ್ಯಗಳನ್ನು ನಾವು ಮಾತನಾಡ್ತಾ ಇದ್ದೀವಿ. ಆದರೆ ದೇವರ ವಾಕ್ಯವನ್ನು ನಾವು ಎಷ್ಟು ಜನರೊಂದಿಗೆ ನಾವು ಶೇರ್ ಮಾಡ್ತಿದ್ದೀವಿ? ನಿಮ್ಮನ್ನು ನೀವು ಕೂಡ ಪರೀಕ್ಷೆ ಮಾಡಿಕೊಳ್ಳಿ ಪ್ರಿಯರೇ. ಇವತ್ತು ದೇವರು ಕೊಟ್ಟಿರುವಂತಹ ಆಯುಷ್ಕಾಲವನ್ನು ಎಷ್ಟೊಂದು ವಿಧವಾದ ರೀತಿಯಲ್ಲಿ ಯೋಗ್ಯವಾಗಿ ಕಳೀತಿದ್ದೀರಾ?
ಪ್ರಯೋಜನಕ್ಕೆ ಬಾರದ ರೀತಿಯಲ್ಲಿ ಆ ದಿನಗಳನ್ನು ನೀವು ಕಳೀತಿದ್ದೀರಾ. ಪ್ರಿಯ ದೇವ ಜನರು, ಇಲ್ಲಿ ಮೋಶೆ ಎಷ್ಟೊಂದು, ಯಾಕಂದ್ರೆ ಇಸ್ರಾಯೇಲ್ಯರು ಎಷ್ಟೊಂದು ಕಠಿಣ ಹೃದಯ ಉಳ್ಳವರೆಂಬುದಾಗಿ ಮೋಶೆಗೆ ಗೊತ್ತಿತ್ತು. ಇಲ್ಲಿ ಮೋಶೆ ದೇವರ ಆತ್ಮನೊಂದಿಗೆ, ಆತನ ಹೃದಯದೊಂದಿಗೆ ಕನೆಕ್ಟ್ ಮಾಡ್ತಿದ್ದಾನೆ, ತನ್ನನ್ನು ಕನೆಕ್ಟ್ ಮಾಡ್ತಿದ್ದಾನೆ. ನಿನ್ನ ದಯೆ ಇವತ್ತಿನ ದಿನದಲ್ಲಿ ಪ್ರಿಯ ದೇವ ಜನರೇ, ಇಸ್ರಾಯೇಲ್ಯರನ್ನು ಮೋಶೆ ಒಬ್ಬನ ಮೂಲಕ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ದೇವರ ಹಸ್ತ, ದೇವರ ನಡೆಸುವಿಕೆ, ದೇವರ ಆತ್ಮನ ಬಲ ಮೋಶೆಗೆ ಬೇಕೇ ಬೇಕು. ದೇವರ ಪ್ರಸನ್ನತೆ ಇಸ್ರಾಯೇಲ್ಯರ ಮುಂದೆ ಚಲಿಸಲೇಬೇಕೆಂಬುದಾಗಿ ಅದನ್ನು ಕೇಳಿಕೊಳ್ತಿದ್ದಾನೆ. ದೇವರ ಚಿತ್ತವನ್ನು ಕೇಳಿಕೊಳ್ತಿದ್ದಾನೆ. ಪ್ರಿಯ ದೇವ ಜನರೇ, ಇವತ್ತು ದೇವರ ಮಕ್ಕಳು ದೇವರ ಮಕ್ಕಳು ದೇವರ ಮಕ್ಕಳು ಎಂಬುದೇ ಹೇಳಿಕೊಂಡು ಕ್ರೈಸ್ತರು 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 ಹೇಳಿಕೊಂಡು ಇವತ್ತಿನ ದಿನದಲ್ಲಿ ನಿಮ್ಮ ಸ್ವಂತ ಬುದ್ಧಿಯಲ್ಲಿ, ನಿಮ್ಮ ಸ್ವಂತ ಆಲೋಚನೆಯಲ್ಲಿ ದೇವರಾದ ಕರ್ತನನ್ನು ತಿಳಿಯದ ರೀತಿಯಲ್ಲಿ ದೇವರ ಆತ್ಮನ ಹೃದಯಗಳನ್ನು ಎಷ್ಟು ನೋಯಿಸ್ತಾ ಇದ್ದೀರಾ. ಪ್ರಿಯ ದೇವ ಜನರೇ, ದೇವರು ಕೃಪೆಯುಳ್ಳ ದೇವರು ನಮ್ಮಂತೆ ಮನುಷ್ಯನೆಂಬುದಾಗಿ ನಾವು ತಿಳ್ಕೊಳ್ಳೋದು ಬೇಡ ಪ್ರಿಯರೇ. ಆತನು ದಹಿಸುವ ಅಗ್ನಿಯಾಗಿದ್ದಾನೆ. ಇಲ್ಲಿ ಮೋಶೆ ದೇವರಾದ ಕರ್ತನನ್ನು ಬಯಸ್ತಾ ಇದ್ದಾನೆ. ದೇವರ ಹಸ್ತದ ಸಹಾಯವನ್ನು ಕೇಳ್ತಿದ್ದಾನೆ. ದೇವರ ಪ್ರಸನ್ನತೆ ಮುಂದೆ ಚಲಿಸಬೇಕೆಂಬುದಾಗಿ ಕೇಳಿಕೊಳ್ತಿದ್ದಾನೆ. ಯಾಕಂದ್ರೆ 20 ಲಕ್ಷಕ್ಕಿಂತಲೂ ಅತ್ಯಧಿಕವಾದಂಥ ಜನಾಂಗವನ್ನು ಮೋಶೆ ಒಬ್ಬನೇ ಅವರು ಮುಂದುಗಡೆ ನಾಯಕನಾಗಿ ಹೋಗ್ತಿದ್ದಾನೆ. ಹೋಗುವಂತ ವೇಳೆಯಲ್ಲಿ ಕೂಡ ಎಂತೆಲ್ಲ ಪ್ರಾಬ್ಲಮ್ಸ್ಗಳು ಬಂತು. ಆದರೆ ಮೋಶೆ ದೇವರ ಆತ್ಮನೊಂದಿಗೆ ಇದ್ದುಕೊಂಡು ದೇವರ ಆತ್ಮನ ಸಹಾಯದಿಂದ ಇಸ್ರಾಯೇಲ್ಯರನ್ನು ನಡೆಸ್ತಾ ಬಂದನು. ಇಲ್ಲಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ನಿನ್ನ ದಯೆ ನನಗೆ ದೊರಕಿರುವುದಾದರೆ ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು, ಆಗ ನಿನ್ನ ದಯೆ ನನಗೆ ದೊರಕಿತೆಂದು ನಾನು ಬಲ್ಲವನಾಗ್ತೇನೆ. ಹಾಲೆಲೂಯಾ. ಪ್ರಿಯ ದೇವ ಜನರು, ಇವತ್ತಿನ ದಿನದಲ್ಲಿ ಮೋಶೆ ಪ್ರತಿ ಒಂದೊಂದು ವಿಷಯದಲ್ಲಿ ದೇವರ ಸಹಾಯವನ್ನು, ದೇವರ ಚಿತ್ತವನ್ನು ತಿಳ್ಕೊಳ್ತಿದ್ದ, ದೇವರ ನಡೆಸುವಿಕೆಯನ್ನು ಕೇಳ್ಕೊಳ್ತಿದ್ದ, ದೇವರಾದ ಕರ್ತನ ಪ್ರಸನ್ನತೆಯನ್ನು ಕೇಳಿಕೊಳ್ತಿದ್ದ. ಇವತ್ತಿನ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ಪ್ರಾಬ್ಲಮ್ಸ್ಗಳು ಬರುವಾಗ ಮಾತ್ರ, ಶೋಧನೆಗಳು ಬರುವಾಗ ಮಾತ್ರ ದೇವರನ್ನು ಪ್ರಾರ್ಥಿಸುವಂಥದ್ದಲ್ಲ, ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥದ್ದಲ್ಲ. ಪ್ರಿಯ ದೇವ ಜನರೇ, ನೀವು ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ನಿಮ್ಮ ಜೀವಿತದಲ್ಲಿ ದೇವರು ಒಂದೊಂದು ಉದ್ದೇಶವನ್ನು ಇಟ್ಟಿದ್ದಾನೆ. ಆತನು ಒಂದು ಚಿತ್ತ ನಿಮ್ಮ ಜೀವಿತದಲ್ಲಿ ಇದೆ ಪ್ರಿಯರೇ. ದೇವರು ನಿಮಗೆ ಕೊಟ್ಟಿರುವಂತ ಈ ಆಜ್ಕಾಲದ ದಿನದಲ್ಲಿ ದೇವರಿಗಾಗಿ ನಿಮ್ಮನ್ನು ನೀವು ಎಷ್ಟಾಗಿ ನೀವು ಮೀಸಲಾಗಿ ಇಟ್ಟಿದ್ದೀರಿ. ಇಲ್ಲಿ ಪೌಲನು ರೋಮಪುರ ಸಭೆಗೆ ಹೇಳ್ತಾನೆ, ಹೀಗಿರುವುದರಿಂದ ಪ್ರಿಯರೇ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿರಿ. ಅಂದರೆ ನಿಮ್ಮ ಪ್ರಾಣ, ಆತ್ಮ, ಶರೀರವನ್ನು ನೀವು ಮುಂಜಾನೆ ಏಳುವಾಗಲೇ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ. ದೇವರಾದ ಕರ್ತನ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ. ಸೈತಾನನು ನಿಮ್ಮನ್ನು ಯಾವ ವಿಷಯದಲ್ಲಿ, ಯಾವ ಸೆಳವಿಗೆ ಸಿಕ್ಕಿಸಿ ಹಾಕಬೇಕೆಂಬುದಾಗಿ ಅವನು ಕಾಯ್ತಾ ಇರ್ತಾನೆ. ಇನ್ನು ಅನೇಕ ಕಷ್ಟದ ಮಧ್ಯದಲ್ಲಿ, ಹಾಲೆಲೂಯಾ ಹಾಲೆಲೂಯಾ, ಎಷ್ಟೆಷ್ಟೋ ಜನರು ಯಾವ ರೀತಿಯಲ್ಲಿ ಮೋಸ ಕುತಂತ್ರ ಕಾರ್ಯಗಳನ್ನು ಮಾಡುವಂತ ಜನರ ಮಧ್ಯದಲ್ಲಿ ಇವತ್ತು ಎಷ್ಟೋ ಜನರು ಸಿಕ್ಕಿಕೊಂಡಿದ್ದಾರೆ. ಅಯ್ಯೋ ದೇವರೇ ಎಂಬುದಾಗಿ ಎಷ್ಟೋ ಜನರು ಕೂಗ್ತಾ ಇದ್ದಾರೆ. ಇವತ್ತು ನಿಮ್ಮ ಜೀವಿತದಲ್ಲಿ ಅವರ ಜೀವಿತದಲ್ಲಿ ಆದಂತ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಆಗಬಾರ್ದು ಪ್ರಿಯರೇ. ಸೈತಾನನು ಮೋಸ ಮಾಡುವವನಾಗಿದ್ದಾನೆ. ಲೋಕದ ಮೋಸದ ಕಾರ್ಯಗಳನ್ನು, ಸುಳ್ಳನ್ನು ತಿಳಿಯಪಡಿಸುವವನಾಗಿದ್ದಾನೆ. ನಿನ್ನ ದೇವರಾದ ಕರ್ತನು ಸತ್ಯ ಮಾರ್ಗವನ್ನು ಬೋಧಿಸುವವನಾಗಿದ್ದಾನೆ. ಸತ್ಯದಲ್ಲಿ ನಡೆಸುವಂತ ದೇವರು ಆತನಾಗಿದ್ದಾನೆ. ಇಲ್ಲಿ ದೇವರ ಮಾರ್ಗವನ್ನು, ದೇವರ ಪ್ರಸನ್ನತೆಯನ್ನು ಮೋಶೆ ಬಯಸ್ತಿದ್ದಾನೆ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ದೇವರ ಮಾರ್ಗ ಅಂದರೆ ಆತನ ಚಿತ್ತ ನಿಮ್ಮ ಜೀವಿತದಲ್ಲಿ ಏನಿದೆಯೋ ನಾವು ದೇವರ ಆತ್ಮನಲ್ಲಿ ನಾವು ಕೇಳಿಕೊಳ್ಳುವಾಗ, ನಿಮ್ಮ ಜೀವಿತದಲ್ಲಿ ಎಲ್ಲಿ ನೀವು ಮೋಸ ಹೋಗಿದ್ದೀರಾ, ಎಲ್ಲಿ ಜನರು ನಿಮಗೆ ಮೋಸ ಮಾಡಿದಾರ,
ಎಲ್ಲಿ ನಿಮ್ಮ ಜೀವಿತದಲ್ಲಿ ನೀವು ಸೋತು ಹೋಗಿದ್ದೀರಾ? ಓ ದೇವರೇ, ನನಗೆ ಈ ಜೀವಿತದಿಂದ ನನಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ಸಮಾಧಾನ ಇಲ್ಲ, ನನಗೆ ಸಂತೋಷ ಇಲ್ಲ. ಇವತ್ತು ಎಷ್ಟೋ ತಂದೆ ತಾಯಿಗಳು ಮಕ್ಕಳ ವಿಷಯದಲ್ಲಿ ಕೂಡ ಇವತ್ತು ಕೊರಗುವಿಕೆಯಲ್ಲಿದ್ದಾರೆ. ಇವತ್ತು ತಂದೆ ತಾಯಿಗಳಿಗೆ ಮಕ್ಕಳ ರಿಲೇಶನ್ಶಿಪ್ ಇಲ್ಲ, ಮಕ್ಕಳೊಂದಿಗೆ ತಂದೆ ತಾಯಿಗಳ ರಿಲೇಶನ್ಶಿಪ್ ಇಲ್ಲ. ಲೋಕದಲ್ಲಿ ಹೊರಗೋಗಿ ಯಾವ ರೀತಿಯಲ್ಲಿ ಕೂಡ ಅವರ ಜೀವಿತವನ್ನು ಶೇರ್ ಮಾಡಿಕೊಳ್ತಾರೆ, ಆದರೆ ಮನೆ ಒಳಗೆ ಬರುವಾಗ ಸಮಾಧಾನ ಇಲ್ಲ. ಇವತ್ತು ಸೈತಾನ ಏನ್ ಮಾಡಿಬಿಟ್ಟಿದ್ದಾನೆ ಎಂಬುದಾಗಿ ನೋಡುವುದಾದರೆ, ಮೋಸಕರವಾದ ಸಂಗತಿಗಳನ್ನು ತೋರಿಸಿಕೊಡ್ತಾ ಜನರನ್ನು ಮೋಸದ ಹಾದಿಯಲ್ಲಿ ಅದು ಸತ್ಯ ಎಂಬುದಾಗಿ ತೋರಿಸಿಕೊಡುವಂತ ರೀತಿಯಲ್ಲಿ ನಡೆಸ್ತಿದ್ದಾನೆ. ಪ್ರಿಯರೇ, ನಿಮ್ಮಲ್ಲಿ ಕೇಳಿಕೊಳ್ಳುವುದು ಒಂದೇ, ದೇವರ ವಾಕ್ಯಕ್ಕೆ ಒಳಗಾಗಿರಿ. ದೇವರ ವಾಕ್ಯ ಹೇಳ್ತದೆ, ದೇವರಿಗೆ ಒಳಗಾಗಿರಿ, ಸೈತಾನನ ಎದುರಿಸಿರಿ, ಆಗಲ ಆತನು ನಿಮ್ಮನ್ನು ಬಿಟ್ಟು ಓಡ್ತಾನೆ ಎಂಬುದಾಗಿ. ನಿಮ್ಮ ಜೀವಿತದಲ್ಲಿ ಪರಲೋಕದ ಬೆಳಕಾಗಿರುವಂತ, ಜೀವಗಳ ವಾಕ್ಯವಾಗಿರುವಂತ ಆ ಪರಲೋಕದ ತಂದೆಯಾದ ದೇವರನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಿರಿ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯಗಳನ್ನು ನೀವು ಎಷ್ಟು ಪ್ರಯತ್ನ ಪಟ್ಟರು ಕೂಡ ನಿಮ್ಮ ಜೀವಿತದಲ್ಲಿ ಆಗದೆ ಹೋಗಿದೆಯಾ? ಒಂದು ಪ್ರಯತ್ನ ಮಾಡಿ, ಒಂದು ನಿಮಗೆ ಕೊಟ್ಟಿರುವಂಥ ಲೈಫನ್ನು ದೇವರ ಹಸ್ತಕ್ಕೆ, ದೇವರ ವಾಕ್ಯವೆಂಬ ಆತನಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿ ಕೊಡುವುದಾದರೆ ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ. ಆ ಬದಲಾವಣೆಯನ್ನು ದೇವರಾದ ಕರ್ತನು ತೋರಿಸ್ತಾನೆ. ಇಲ್ಲಿ ಮೋಶೆ ಹೇಳ್ತಿದ್ದಾನೆ, ಅದಕ್ಕೆ ಯೆಹೋವನು ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು. ಪ್ರಿಯ ದೇವಜನರೇ, ದೇವರಾದ ಕರ್ತನು ಇವತ್ತು ನಿನ್ನ ಪಕ್ಷದಲ್ಲಿ, ನಿಮ್ಮ ಪಕ್ಷದಲ್ಲಿ ಒಂದು ವೇಳೆ ನೀವು ಅನೇಕ ಕಷ್ಟ ಸಂಕಟದ ಮಧ್ಯದಲ್ಲಿ ಹೋಗುವಾಗ ಜನರು ನಿಮ್ಮನ್ನು ಅವಮಾನದ ನಿಂದೆಯ, ನಿಮ್ಮ ಮೇಲೆ ಬೇಡವಾದ ದೂಷಣೆಗಳನ್ನು ಹಾಕಿಕೊಂಡು ನಿಮ್ಮನ್ನು ಕಷ್ಟದ ಹಾದಿಯಲ್ಲಿ ಹಾಕಿ, ನಿಮ್ಮನ್ನು ಸುಳ್ಳಿನ ಸೆರವಿಗೆ ಸಿಕ್ಕಿಸಿ ಹಾಕಿ ಅನೇಕ ರೀತಿಯಲ್ಲಿ ನಿಮ್ಮನ್ನು ಬಾಧಿಸ್ತಿರ್ಬೋದು. ಆದರೆ ಒಂದು ಸತ್ಯ ಪ್ರಿಯರೇ, ಈ ವಾಕ್ಯವನ್ನು ಕೇಳ್ತಾ ನೀವು ನಿಮ್ಮ ಜೀವಿತವನ್ನು ಎಲ್ಲಿ ನೀವು ಬಿದ್ದಿದ್ದೀರ ಆ ಸ್ಥಳದಿಂದಲೇ ದೇವರ ಹಸ್ತದ ಮೂಲಕ ನೀವು ಹೇಳಲಿಕ್ಕೆ ನೀವು ಬಯಸ್ತೀರಾ? ದೇವರ ಹಸ್ತಕ್ಕೆ, ನಿಮ್ಮ ದೇವರ ಪ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ತೀರಾ? ಆತನು ನಿಮ್ಮನ್ನು ಮೇಲೆ ಕೆತ್ತುತ್ತಾನೆ. ನಿಮ್ಮ ಜೀವಿತಕ್ಕೆ ಆತನು ಎಂಟರ್ ಆಗ್ತಾನೆ. ನಿಮ್ಮ ಜೀವಿತದಲ್ಲಿ ಸೋಲೆ ಇಲ್ಲದ ರೀತಿಯಲ್ಲಿ ಯಾವಾಗ ಸೈತಾನನ ಸ್ವರವನ್ನು ಕೇಳಿ ಸೈತಾನನ ಮೋಸಕ್ಕೆ ಒಳಗಾಗಿ ನೀವು ಎಲ್ಲಿ ತಪ್ಪಿ ಹೋಗಿದ್ದೀರಾ ಆ ಸ್ಥಳದಿಂದಲೇ ದೇವರಾದ ಕರ್ತನನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು, ಪರಿಶುದ್ಧ ಆತ್ಮನನ್ನು ನೀವು ಕೇಳಿ ಕರೆಯುವುದಾದರೆ ಈ ಕ್ಷಣದಿಂದಲೇ ಆತನು ನಿಮ್ಮ ಜೊತೆ ಬರುವವನಾಗಿದ್ದಾನೆ. ನಿಮ್ಮನ್ನು ಎಲ್ಲ ಕಷ್ಟ ಸಂಕಟದಿಂದ, ಎಲ್ಲ ರೋಗಗಳಿಂದ ನಿಮ್ಮನ್ನು ಹೊರಗೆ ತರ್ತಾನೆ. ಪ್ರಿಯರೇ, ನಿಮ್ಮಿಂದ ಆಗದೆ ಇರುವಂತ ಕಾರ್ಯಗಳನ್ನು ತನ್ನ ಆತ್ಮನ ಮೂಲಕವಾಗಿ ನಿಮ್ಮ ಮುಂದೆ ಚಲಿಸಿ, ನಿಮ್ಮ ಮುಂದೆ ತಾಮ್ರದ ಕದಗಳು, ಕಬ್ಬಿಣದ ಆಗುಳಿಗಳಂತಿರುವ ಪರಿಸ್ಥಿತಿಗಳನ್ನು ನಿಮಗೆ ಎದುರಿಸಲಿಕ್ಕೆ ಆಗದಂತ ರೀತಿಯಲ್ಲಿ ಇರ್ಬೋದು. ಒಂದು ವೇಳೆ ಸಾಲದ ನೋಗದಲ್ಲಿ ಇರ್ಬೋದು. ಪ್ರಿಯರೇ, ಯಾವಾಗ ಇದರಿಂದ ಹೊರಗೆ ಬರುವುದು? ನಿರಾಶೆ, ನಿರೀಕ್ಷೆ ಇಲ್ಲ, ನಿರಾಶೆಯಲ್ಲಿ ಒಂದು ವೇಳೆ ನೀವು ಇರ್ಬೋದು. ಓ, ನನ್ನ ಜೀವಿತ ನನಗೆ ಬೇಡ ಅನ್ನಿಸ್ತಾ ಇದೆ, ನನ್ನನ್ನು ಯಾರು ಕೇಳ್ತಾ ಇಲ್ಲ, ನನ್ನನ್ನು ಯಾರು ನೋಡ್ತಾ ಇಲ್ಲ, ನನ್ನನ್ನು ಯಾರು ಪ್ರೀತಿ ಮಾಡ್ತಾ ಇಲ್ಲ ಎಂಬುದಾಗಿ ನಿಮ್ಮ ಹೃದಯದಲ್ಲಿ ನೀವು ಅಂದುಕೊಳ್ತಿರ್ಬೋದು. ಒಂದು ವೇಳೆ ನೀವು ಒಂದು ಕೋಣೆಯಲ್ಲಿ ನೀವು ಒಬ್ಬಂಟಿಗರಾಗಿರ್ಬೋದು. ನಾನು ಒಬ್ಬಂಟಿಗಳು ಎಂಬುದಾಗಿ ನೀವು ತಿಳ್ಕೊಂಡಿರ್ಬೋದು. ಪ್ರಿಯ ದೇವಜನರೇ, ಈ ಸೈತಾನನು ಈ ಮೋಸದ ಕಾರ್ಯಗಳನ್ನು ನಿಮ್ಮನ್ನು ಮಾಡಿ ನಿಮ್ಮನ್ನು ಒಬ್ಬಂಟಿಗರನಾಗಿ ಮಾಡ್ತಿರ್ಬೋದು. ಆ ಅನುಭವದಲ್ಲಿ ನೀವು ಇರ್ಬೋದು. ಆದರೆ ನಾನು ಹೇಳ್ತೀನಿ, ಈ ಕ್ಷಣದಲ್ಲಿ ಮೋಶೆ ಮಾತನಾಡಿದ ನಂತರ ಮೋಶೆಯೊಂದಿಗೆ ದೇವರಾದ ಕರ್ತನು ಹೇಳ್ತೀನಿ, ನಾನೇ ನಿಮ್ಮ ಜೊತೆಯಲ್ಲಿ ಬರ್ತೇನೆ, ನಾನು ನಿಮಗೆ ವಿಶ್ರಾಂತಿ ಅಂದರೆ ಪರಲೋಕದ ಸಮಾಧಾನ. ಇವತ್ತು ಸಮಾಧಾನ ಇಲ್ಲದೆ ಎಷ್ಟು ಜನ ಕಂಗಲಾಗಿ ಹೋಗಿದ್ದಾರೆ. ಇನ್ನು ಎಷ್ಟೋ ಜನ ತಮ್ಮ ನೋವುಗಳನ್ನು, ತಮ್ಮ ದುಃಖಗಳನ್ನು, ತಮ್ಮ ಕಷ್ಟಗಳನ್ನು ಇತರಿಗೆ ಹೇಳಿಕೊಳ್ಳದೆ ಅವರೇ ಸಫರ್ ಆಗ್ತಿದ್ದಾರೆ. ಅಂಥವ್ರಿಗೂ ನೀವು ಯಾರೇ ಆಗಿರಲಿ, ಒಂದು ವೇಳೆ ನಿಮ್ಮ ಕಷ್ಟಗಳನ್ನು ಯಾರೊಂದಿಗೆ ಶೇರ್ ಮಾಡಲಿಕ್ಕೆ ಆಗದೆ ಇರ್ಬೋದು, ಶೇರ್ ಮಾಡದೇ ಇರ್ಬೋದು. ನೀವು ದುಃಖದಲ್ಲಿ ಇರ್ಬೋದು, ಕಣ್ಣೀರಲ್ಲಿ ಇರ್ಬೋದು.
ಒಂದು ವೇಳೆ ಕಷ್ಟದಲ್ಲಿರ್ಬೋದು, ಒಂದು ರೋಗದ ಬಾಧೆಯಲ್ಲಿರ್ಬೋದು, ಆದರೆ ಶುಭ ಸಂದೇಶದ ದೇವರ ವಾಕ್ಯ ಇಲ್ಲಿ ದೇವರಾದ ಕರ್ತನು ಹೇಳ್ತೇನೆ, ನಾನೇ ನಿಮ್ಮ ಜೊತೆ ಬರ್ತೇನೆ. ಇಲ್ಲಿ ದೇವರಾದ ಕರ್ತನು ಹೇಳ್ತೇನೆ, ನಾನೇ ನಿಮ್ಮ ಜೊತೆಗೆ ಬರ್ತೇನೆ ಎಂಬುದಾಗಿ ದೇವರಾದ ಜೊತೆ ನಿಮ್ಮ ಜೊತೆಯಲ್ಲಿ ಬರುವಂತ ಆ ದೇವರಾದ ಕರ್ತನನ್ನು ನಿಮ್ಮ ಜೀವಿತಕ್ಕೆ ಕರೀರಿ ಪ್ರಿಯರೇ. ಒಂದು ಅವಕಾಶ ದೇವರಾದ ಕರ್ತನಿಗೆ ಕೊಡಿರಿ. ಒಂದು ವೇಳೆ ನೀವು ಕೈ ಹಾಕಿದಂತ ಕೆಲಸ ಕಾರ್ಯಗಳು ಅದು ಸಕ್ಸಸ್ ಆಗದೆ ಹೋಗಿರ್ಬೋದು, ಹಿಂದೆ ಹೋಗ್ತಿರ್ಬೋದು. ಅಯ್ಯೋ, ನಾನು ಇಷ್ಟು ವರ್ಷದಿಂದ ನಾನು ಪ್ರಯತ್ನ ಪಡ್ತಿದ್ದೀನಿ, ಯಾವುದು ಕೂಡ ಸಕ್ಸಸ್ ಆಗ್ತಿಲ್ಲ ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನಿಗೆ ಒಂದು ಅವಕಾಶ ಕೊಡಿ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಒಂದು ಅವಕಾಶವನ್ನು ದೇವರಾದ ಕರ್ತನಿಗೆ ಕೊಡಿರಿ. ನಿಮ್ಮಿಂದ ಆಗದೆ ಇರುವಂತ ಕಾರ್ಯಗಳನ್ನು ಒಂದು ಕ್ಷಣದಲ್ಲಿ ಆತನು ಮಾಡಲು ಶಕ್ತನಾಗಿದ್ದಾನೆ. ಯಾಕಂದ್ರೆ ಇಸ್ರಾಯೇಲಿಯರು 20 ಲಕ್ಷಕ್ಕಿಂತಲೂ ಅತ್ಯಧಿಕವಾದಂತ ಆ ಜನಾಂಗವನ್ನು, ಇಸ್ರಾಯೇಲ್ ಜನಾಂಗವನ್ನು, ಅಬ್ರಹಾಮನ ಸಂತತಿಯನ್ನು ದೇವರಾದ ಕರ್ತನು ಸರಿಯಾದ ವೇಯಲ್ಲಿ ನಡೆಸಲಿಕ್ಕೆ ಬೇಕಾಗಿ ಮೋಶೆ ಹಸ್ತಕ್ಕೆ ಕೊಟ್ಟಿದ್ದಾನೆ. ಮೋಶೆ ಅವರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕೆ ದೇವರ ಆತ್ಮನ ಸಹಾಯವನ್ನು ಕೇಳ್ತಿದ್ದಾನೆ. ಪ್ರಿಯ ದೇವಜನರೇ, ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ಕೂಡ ರೈಟ್ ಆದ ವೇ ದೇವರ ವಾಕ್ಯ, ದೇವರ ಆತ್ಮನ ಹಸ್ತ, ದೇವರ ಆತ್ಮನ ಪ್ರಸನ್ನತೆ, ದೇವರ ಆತ್ಮನ ನಡೆಸುವಿಕೆ. ಪ್ರಿಯ ದೇವಜನರೇ, ದೇವರ ಆತ್ಮನು ನಿಮ್ಮ ಜೊತೆಗಾರನಾಗಿರುವಾಗ, ದೇವರ ಆತ್ಮನೊಂದಿಗೆ ನೀವೇನೆಲ್ಲ ಪ್ರಯತ್ನ ಮಾಡಿರ್ಬೋದು, ಎಷ್ಟೇ ದಿನಗಳನ್ನು, ಎಷ್ಟೇ ವಾರಗಳನ್ನು, ಎಷ್ಟು ತಿಂಗಳು, ಎಷ್ಟು ವರ್ಷಗಳಲ್ಲಿ ನೀವು ಜಯವನ್ನು ಹೊಂದದೇ ಇರ್ಬೋದು, ಈ ಒಂದು ಅವಕಾಶ ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದಿಗಲೇ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದಿಗಲೇ. ಪಾಪಿಯೇ ಮಾನ ಸಾಂತರ ಪಡು, ಪಾಪದ ಮಾರ್ಗ ತ್ಯಜಿಸಿ ಬಿಡು. ಪಾಪಿಯೇ ಮಾನ ಸಾಂತರ ಪಡು, ಪಾಪದ ಮಾರ್ಗ ತ್ಯಜಿಸಿ ಬಿಡು. ಕ್ರಿಸ್ತನ ಹತ್ರ ಬಂದೀಗ, ಕ್ಷಮಾಪಣೆ ನೀ ಹೊಂದೀಗ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದಿಗಲೇ, ಕೃಪಾ ಕಾಲವು ಇಂದಿಗಲೇ. ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವಜನರೇ, ಈ ಕೃಪೆ ಎಂಬ ಈ ಸಮಯ, ದೇವರು ಕೊಟ್ಟಿರುವಂತಹ ಈ ಅವಕಾಶವನ್ನು ಯಾವತ್ತಿಗೂ ಕಳ್ಕೊಳ್ಬೇಡಿ. ಈ ದೇವರು ಕೊಟ್ಟಿರುವಂತಹ ಈ ಅವಕಾಶ ನಾಳೆ ನಾಡ್ದು ಎಂಬುದಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಸಮಯ ಅದು ನಿಮ್ಮದಾಗಿದೆ. ದೇವರು ನಿಮಗೆ ಕೊಟ್ಟಿರುವಂತಹ ಒಳ್ಳೆ ಅವಕಾಶ, ಇದನ್ನು ಸದುಪಯೋಗ ಪಡಿಸಿಕೊಳ್ಳಿರಿ. ಇನ್ನು ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳ ಮದುವೆ ವಿಚಾರದಲ್ಲಿ, ಫ್ಯೂಚರ್ ವಿಚಾರದಲ್ಲಿ ಚಿಂತೆ ಮಾಡ್ತಾ ಇದ್ದೀರಾ. ದೇವರಾದ ಕರ್ತನು ಹೇಳ್ತಿದ್ದಾನೆ, ಯಾವುದಕ್ಕೂ ಚಿಂತೆ ಮಾಡಬೇಡಿ. ಸೈತಾನನು ನಿಮ್ಮನ್ನು ಚಿಂತೆಗೆ ಒಳಪಡಿಸ್ತಾನೆ. ನಾನು ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ಸಂತೋಷ, ಸಮಾಧಾನವೆಂಬ ಆ ವಿಶ್ರಾಂತಿಯಲ್ಲಿ ನಾನು ನಡೆಸ್ತೇನೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ದೇವರಾದ ಕರ್ತನು ನಿಮ್ಮ ಹೃದಯ ಎಂಬ ಬಾಗಿಲನ್ನು ತಟ್ಟುತ್ತಾ ಇದ್ದಾನೀಗ. ನಿಮ್ಮ ಹೃದಯ ಎಂಬ ಬಾಗಿಲನ್ನು ಕರ್ತನಿಗಾಗಿ ತೆರೆದುಕೊಡ್ರಿ ಪ್ರಿಯರೇ. ಆತನ ಸ್ವರವನ್ನು ಕೇಳುವುದಕ್ಕಾಗಿ ನಿಮ್ಮ ಹೃದಯ ಎಂಬ ಕಿವಿಗಳನ್ನು ತೆರೆಯ ಮಾಡಿ. ದೇವರ ವಾಕ್ಯ ಬಂಡೆಯನ್ನು ಒಡೆದು ಬಿಡುವಂತ ಚಮಟಿಗೆ ಸಮಾನವಾಗಿದೆ. ದೇವರ ವಾಕ್ಯ ಅದು ಈ ಬಾಯಿ ಕತ್ತಿಯಾಗಿದೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಶಕರ ನೂರಮಕಿಯಾಂದೇರೇಲಿರಿಯಾಲರವ. ಈ ವಾಕ್ಯವನ್ನು ನೀವು ಕೇಳುವ ನೀವು ಯಾರೇ ಆಗಿರಲಿ, ನಿಮ್ಮ ಜೀವಿತದಲ್ಲಿ ಈ ಕ್ಷಣದಿಂದ ಈ ದಿನ ದೇವರು ದೊಡ್ಡ ಬದಲಾವಣೆಯನ್ನು ಉಂಟು ಮಾಡ್ತಾನೆ. ನಿಮ್ಮಲ್ಲಿರುವಂಥ ಭಯವನ್ನು ತೆಗೆದಾಕ್ತಾನೆ, ನಿಮ್ಮಲ್ಲಿ ಇರುವಂಥ ನಿರಾಶೆಯನ್ನು ತೆಗೆದಾಕ್ತಾನೆ, ನಿಮ್ಮಲ್ಲಿ ಇರುವಂಥ ನಿರುತ್ಸಾಹವನ್ನು ತೆಗೆದಾಕ್ತಾನೆ. ಹೊಸ ಧೈರ್ಯ, ಹೊಸ ಬಲ, ಹೊಸ ಶಕ್ತಿಯೊಂದಿಗೆ ದೇವರು ತನ್ನ ವಾಕ್ಯದ ಮೂಲಕ ನಿಮ್ಮನ್ನು ನಡೆಸುವನಾಗಿದ್ದಾನೆ. ದೇವರ ವಾಕ್ಯ
ಪರಲೋಕದ ಕಡೆಗೆ, ದೇವರ ವಾಕ್ಯದ ಕಡೆಗೆ ನಿಮ್ಮ ಹೃದಯ ಎಂಬ ಕಣ್ಣುಗಳು ದೃಷ್ಟಿಸಿ ನೋಡುವಾಗ ಪರಲೋಕದ ದ್ವಾರಗಳು ನಿಮಗೋಸ್ಕರ ತೆರೆಯಲ್ಪಡ್ತದೆ ಪ್ರಿಯರೇ, ನಿಮಗೋಸ್ಕರ ತೆರೆಯಲ್ಪಡ್ತದೆ. ಯಾಕಂದರೆ ದೇವರಾದ ಕರ್ತನು ಈಗಲೂ ನಿಮಗೋಸ್ಕರವಾಗಿ ಕಾದಿದ್ದಾನೆ. ಇಲ್ಲಿ ಮೋಶೆ ದೇವರ ಆತ್ಮನೊಂದಿಗೆ, ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು. ಯಾಕಂದ್ರೆ ಇಸ್ರಾಯೇಲಿಯರನ್ನು ಸರಿಯಾದ ವೇಯಲ್ಲಿ ನಡೆಸಲಿಕ್ಕೆ ದೇವರಾದ ಕರ್ತನೇ ಶಕ್ತಿಯುಳ್ಳ ದೇವರು. ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಏನನ್ನು ಕಳ್ಕೊಂಡಿದ್ದೇವೆ, ಎಲ್ಲ ನಂದು ಎಲ್ಲ ಮುಗ್ದು ಹೋಯಿತು, ನಾನು ಎಲ್ಲವನ್ನು ಕಳ್ಕೊಂಡೆ, ಯಾರ ಸಹಾಯ ನನಗಿಲ್ಲ, ಯಾರಿಗೂ ನಾನು ಬೇಡವಾಗಿದ್ದೇನೆ, ನನ್ನನ್ನು ಕೇಳೋರಿಲ್ಲ, ನನ್ನನ್ನು ನೋಡುವರಿಲ್ಲ, ನನ್ನನ್ನು ಪ್ರೀತಿ ಮಾಡುವರಿಲ್ಲ ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ಒಂದು ವೇಳೆ ನನ್ನ ಮನೆಯಲ್ಲಿ ಒಂದು ಬಿಡಿ ಕಾಸಿಲ್ಲ ಎಂಬುದಾಗಿ ತುಂಬ ಕಷ್ಟದಲ್ಲಿದ್ದೇನೆ, ಒಂದೊಂದು ದಿನವನ್ನು ನಾನು ಕಷ್ಟದಲ್ಲಿ ಕಳೀತಿದ್ದೇನೆ ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ಈ ದಿನ ಪರಲೋಕದ ತಂದೆಯಾದ ದೇವರು ಮೋಶೆಯೊಂದಿಗೆ ನಾನು ನಿಮ್ಮ ಜೊತೆಯಲ್ಲಿ ಬರ್ತೇನೆ ಎಂಬುದಾಗಿ ಹೇಳಿದಂತ ಅದೇ ದೇವರು ಇವತ್ತು ಅದೇ ದೇವರ ಬಳಿಗೆ ದೇವರ ಮೋಶೆ ಕೇಳಿಕೊಂಡ ಪ್ರಕಾರ ಇವತ್ತು ನೀವು ಕೂಡ ಕೇಳಿಕೊಳ್ಳುವುದಾದರೆ ಇಲ್ಲಿ ದೇವರಾದ ಕರ್ತನಿದ್ದೇನೆ, ಮಗನೇ ಮಗಳೇ, ನಾನು ನಿಮ್ಮೊಂದಿಗೆ ಬರ್ತೇನೆ, ನಿಮ್ಮ ಜೀವಿತವನ್ನು ನಾನು ಬದಲಾಯಿಸ್ತೇನೆ, ನಿಮ್ಮಲ್ಲಿ ಇರುವಂತಹ ಕಷ್ಟವನ್ನು ತೆಗೆದುಹಾಕ್ತೇನೆ, ರೋಗವನ್ನು ನಾನು ಗುಣಪಡಿಸ್ತೇನೆ. ನೀವು ಯಾವ ಸಾಲದ ಕಷ್ಟದ ನೊಗದಲ್ಲಿದ್ದೀರಾ, ಯಾರು ನಿಮ್ಮನ್ನು ಚೀತು ಎಂಬುದು ಉಗ್ದಿದ್ದಾರೆ, ಯಾರು ನಿಮ್ಮನ್ನು ಕೈ ಬಿಟ್ಟಿದ್ದಾರ, ದೇವರ ಹಸ್ತ ನಿಮ್ಮನ್ನು ಎತ್ತಿ ನಿಲ್ಲಿಸ್ತದೆ. ಯಾಕಂದ್ರೆ ಈ ದಿನ, ಈ ಸಮಯ, ಈ ಕ್ಷಣ ಇದು ಸುಪ್ರಸನ್ನತೆಯ ಕಾಲವಾಗಿದೆ. ದೇವರು ಕೊಟ್ಟಿರುವಂತ ಒಳ್ಳೆ ಅವಕಾಶವಾಗಿದೆ. ಪ್ರಿಯ ದೇವ ಜನರೇ, ಇದನ್ನು ನಿಮ್ಮ ದಿನ, ಇವತ್ತು ದೇವರಿಂದಲೇ ನೇಮಕವಾದದ್ದು. ದೇವರ ಆತ್ಮನೇ ಈ ದಿನವನ್ನು ನನಗೆ ಕೊಟ್ಟಿದ್ದಾನೆ, ಈ ವಾಕ್ಯವನ್ನು ನನ್ನ ಜೀವಿತಕ್ಕೆ ದೇವರಾದ ಕರ್ತನೇ ಇವತ್ತು ಕೊಟ್ಟಿದ್ದಾನೆ ಎಂಬುದಾಗಿ ನೀವು ಅಂದುಕೊಳ್ಳುವುದಾದರೆ ನಿಜವಾಗಿಯೂ ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ, ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ ಪ್ರಿಯರೇ. ಆತನು ದೊಡ್ಡ ಬದಲಾವಣೆಯನ್ನು ಉಂಟು ಮಾಡ್ತಾನೆ. ಎಲ್ಲಿ ನಿಮ್ಮ ಜೀವಿತದಲ್ಲಿ ಸೋಲನ್ನು ಕಂಡಿದ್ದೀರಾ, ಈ ದಿನ ಈ ಕ್ಷಣ ಅದು ನಿಮ್ಮದು. ದೇವರಾತ್ಮನಿಂದ ನಿಮ್ಮ ಜೀವಿತದಲ್ಲಿ ದೇವರಾತ್ಮನು ಬರುವುದಾದರೆ ನಿಮ್ಮ ಜೀವಿತದಲ್ಲಿ ಜಯದ ಮೇಲೆ ಜಯ, ಆಶೀರ್ವಾದದ ಮೇಲೆ ಆಶೀರ್ವಾದ, ನಿಮ್ಮ ಕೈಗೂಡದಂತ ಪ್ರತಿಯೊಂದೊಂದು ಕಾರ್ಯಗಳನ್ನು ಕೈಗೂಡುವಂತೆ ಪರಲೋಕದ ತಂದೆಯಾದ ದೇವರು ತನ್ನ ಕೃಪೆ ಎಂಬ ಹಸ್ತವನ್ನು ಚಾಚಿ ನಿಮ್ಮ ಕುಟುಂಬವನ್ನು, ನಿಮ್ಮ ಜೀವಿತವನ್ನು ಆಶೀರ್ವದಿಸಿ ನಡೆಸ್ತಾನೆ. ಏನು ಸಮಾಧಾನ ಇಲ್ಲ ಎಂಬುದಾಗಿ ಹೇಳ್ತಿದ್ದೀರಾ, ನಿಮ್ಮ ಜೀವಿತದಲ್ಲಿ ಪರಲೋಕದ ಸಮಾಧಾನದೊಂದಿಗೆ ಪರಲೋಕದ ದೇವರು ನಿಮ್ಮನ್ನು ನಡೆಸುವನಾಗಿದ್ದಾನೆ. ಪ್ರಿಯ ದೇವ ಜನರೇ, ವಾಕ್ಯವನ್ನು ಕೇಳುವುದಕ್ಕಾಗಿ ಅಲಕ್ಷ್ಯ ಮಾಡಬೇಡಿ. ಅದು ಅಮೂಲ್ಯವಾದದ್ದು, ಬೆಲೆಯುಳ್ಳದು, ಅದು ಮಾನ್ಯವಾದದ್ದು. ಪ್ರಿಯರೇ, ಈ ವಾಕ್ಯಕ್ಕೆ ನೀವು ಎಷ್ಟು ಗೌರವವನ್ನು ಸಲ್ಲಿಸ್ತಿದ್ದೀರಾ, ಎಷ್ಟು ನೀವು ಪ್ರೀತಿ ಮಾಡ್ತೀರಾ ಈ ವಾಕ್ಯವನ್ನು, ಅಷ್ಟು ವಾಕ್ಯ ನಿಮ್ಮನ್ನು ಪ್ರೀತಿ ಮಾಡ್ತದೆ. ವಾಕ್ಯವೆಂಬಾತನು ನಿಮ್ಮ ವೈಯಕ್ತಿಕವಾಗಿ, ನಿಮ್ಮ ಕೌಟುಂಬಿಕವಾದ ಜೀವಿತದಲ್ಲಿ ಆತನು ಬಂದು ನಿಮ್ಮನ್ನು ಕೈ ಹಿಡಿದು ನಡೆಸೋನಾಗಿದ್ದಾನೆ. ಪ್ರಿಯ ದೇವ ಜನರೇ, ಈ ದಿನದಲ್ಲಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ಎಲ್ಲಿ ನೀವು ಕರ್ತನ ಪ್ರೀತಿಯಿಂದ ತಪ್ಪಿ ಹೋಗಿದ್ದೀರಾ, ಎಲ್ಲಿ ಸೈತಾನನ ಮೋಸಕ್ಕೆ ನೀವು ಗುರಿಯಾಗಿ ಹೋಗಿದ್ದೀರಾ, ಎಲ್ಲಿ ನಿಮ್ಮ ಜೀವಿತದಿಂದ ಬಿದ್ದಲ್ಲಿಂದ ಏಳ್ಲಿಕ್ಕೆ ಆಗ್ತಾ ಇಲ್ವೋ, ದೇವರ ಹಸ್ತ, ದೇವರಾದ ಕರ್ತನನ್ನು ನಿಮ್ಮ ಜೀವಿತಕ್ಕೆ, ಸ್ವಾಮಿ ನೀನು ನಮ್ಮ ಜೀವಿತಕ್ಕೆ ಬಾ, ನೀ ನಮಗೆ ಬೇಕು ಸ್ವಾಮಿ, ನೀನೇ ನಮ್ಮನ್ನು ಕೈ ಹಿಡಿದು ನಡೆಸು, ಈ ಎಲ್ಲ ಆಪತ್ತಿನಿಂದ ನಮ್ಮನ್ನು ಕಾಪಾಡಿ ನಡೆಸು ಎಂಬುದಾಗಿ ನೀವು ಕೇಳಿಕೊಳ್ಳುವುದಾದರೆ ಈ ದಿನ, ಈ ಕ್ಷಣ ಅದು ನಿಮ್ಮದಾಗಿರ್ತದೆ. ದೇವರಾದ ಕರ್ತನು ನಿಮ್ಮ ಹೃದಯ ಎಂಬ ಆಲಯದೊಳಗೆ ಪ್ರವೇಶಿಸಿ ನಿಮ್ಮ ಜೀವಿತವನ್ನು ಟೋಟಲಿ ಬದಲಾಯಿಸ್ತಾನೆ. ತನಗೆ ಬೇಕಾದ ರೀತಿಯಲ್ಲಿ ಆತನು ರೂಪಿಸಿ ರೈಟ್ ಆದ ಆತನ ಮಾರ್ಗದಲ್ಲಿ, ದೇವರ ವಾಕ್ಯ ಹೇಳ್ತಾ ಇದೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವಾಗಿದ್ದೇನೆ ಎಂಬುದಾಗಿ. ಆತನ ಮಾರ್ಗದಲ್ಲಿ ಆತನು, ದೇವರ ವಾಕ್ಯವೆಂಬ ಮಾರ್ಗದಲ್ಲಿ, ಸತ್ಯವೆಂಬ ಮಾರ್ಗದಲ್ಲಿ ಆತನು ನಡೆಸ್ತಾನೆ. ಸತ್ಯ ದೇವರು ಅಂದೇ ಸತ್ಯದಾತ್ಮನು ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ಎಲ್ಲ ಅಸತ್ಯಗಳನ್ನು, ಎಲ್ಲ ಮೋಸಗಳನ್ನು ತೆಗೆದುಹಾಕಿ ಆತನು ನಿಮ್ಮ ಜೀವಿತದಲ್ಲಿ ಜೀವವಾಗಿ, ಆತನ ಜೀವವನ್ನು ನಿಮಗೆ ಕೊಟ್ಟು ಹೊಸ ಲೈಫನ್ನು, ಹೊಸ ಜೀವಿತವನ್ನು ನಿಮ್ಮ ಜೀವಿತದಲ್ಲಿ ಕೊಡುವನಾಗಿದ್ದಾನೆ. ಇಂಥ ದೇವರಾದ ಕರ್ತನನ್ನು
ನಿಮ್ಮ ಎರಡು ಹಸ್ತಗಳನ್ನು ಚಾಚಿ ಆತನನ್ನು ನಿಮ್ಮ ಜೀವಿತಕ್ಕೆ, ನಿಮ್ಮ ಲೈಫಿಗೆ ಆಹ್ವಾನಿಸಿಕೊಳ್ಳಿ, ರಿಸೀವ್ ಮಾಡಿ. ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ. ಮೋಶೆ ಯಾವ ರೀತಿಯಾಗಿ ಇಸ್ರಾಯೇಲ್ ನಡೆಸಲಿಕ್ಕೆ ದೇವರಾದ ಕರ್ತನ ಸಹಾಯನ ಕೇಳಿಕೊಂಡನು, ಮೋಶೆಯೊಂದಿಗೆ ದೇವರಾತ್ಮನು ಯಾವ ರೀತಿ ಹೋದೆನೋ ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ, ಮುಖ್ಯವಾಗಿ ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನನ್ನು ಕರೆಯಿರಿ. ನಿಮ್ಮ ಸ್ವರ ದೇವರ ಕಿವಿಗೆ ಕೇಳುವುದಾದರೆ ಪರಲೋಕದ ದ್ವಾರಗಳು ನಿಮಗೋಸ್ಕರ ತೆರೆಯಲ್ಪಡ್ತದೆ. ಪರಲೋಕದ ತಂದೆಯಾದ ದೇವರು ನಿಮ್ಮ ಜೊತೆಯಾಗಿ, ಪರಿಶುದ್ಧಾತ್ಮನು ಎಲ್ಲ ವಿಷಯಗಳಲ್ಲಿ ನಿಮಗೆ ಸಹಾಯಕನಾಗಿ ತನ್ನ ಧರ್ಮದ ಬಲಗೈಯನ್ನು ಚಾಚಿ ವಿಶೇಷವಾದ ತನ್ನ ಆತ್ಮನ ನಡೆಸುವಿಕೆಯಲ್ಲಿ ನಿಮ್ಮ ನಡೆಸುವನಾಗಿದ್ದಾನೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇಲೆ ಪ್ರೈಸ್.